ವೀಕ್ಷಕರ ಈ ರಾಜಕಾರಣದಲ್ಲಿ ಈ ಬಣ ರಾಜಕಾರಣ ಇಲ್ಲದೆ ರಾಜಕಾರಣ ಫುಲ್ಫಿಲ್ ಆಗಲ್ಲ. ಯಾಕಂತ ಹೇಳಿದ್ರೆ ಅದು ಎಲ್ಲ ಪಕ್ಷದಲ್ಲೂ ಕೂಡ ಸರ್ವೇ ಸಾಮಾನ್ಯ. ಅಂತ ಹೇಳಿದ್ರೆ ಪಕ್ಷಕ್ಕೋಸ್ಕರ ದುಡಿಯೋಣ, ಎಲ್ಲರೂ ಒಗ್ಗಟ್ಟಾಗಿ ಹೋಗೋಣ ಅಂತ ಹೇಳ್ತಾರೆ ಅಷ್ಟೇ. ಆದರೆ ಒಳಗೆ ಬಣ ರಾಜಕಾರಣ ಇದ್ದೇ ಇರುತ್ತೆ. ಈಗ GBAಗಾಗಿ ಪುಟಿದೆದ್ದಿದ್ದಾರೆ ಬೆಂಗಳೂರಿನ ಬಣ ರಾಜಕಾರಣ ಇದು. ಕೃಷ್ಣ ಬೈರೇಗೌಡ ಪರ ದಿನೇಶ್ ಗುಂಡೂರಾವ್ ಅವರು ಬ್ಯಾಟಿಂಗ್ಗೆ ಇಳಿದಿದ್ದಾರೆ. ಹಾಗಾದ್ರೆ ಅಷ್ಟು ಈಸಿಯಾಗಿ ಕೃಷ್ಣ ಬೈರೇಗೌಡ ಪರ ಯಾಕೆ ಇವರು ಬ್ಯಾಟ್ ಬೀಸ್ತಾ ಇದ್ದಾರೆ? ಇದಕ್ಕೂ ಕಾರಣ ಇದೆ. ಬರೀ ದಿನೇಶ್ ಒಬ್ಬರೇ ಅಲ್ಲ, ಹಿಂದಿದೆ ಹಲವು ಶಾಸಕರ ಗಣ. ಸೊ ಕೃಷ್ಣ ಬೈರೇಗೌಡರ ಜೊತೆ ಹೋಗಿದ್ರು ರಿಜ್ವಾನ್ ಅಣ್ಣ ಅವರು, ರಿಜ್ವಾನ್ ಅರ್ಷದ್ ಅವರು ಕೂಡ ಇದ್ದಾರೆ. ರಾಮಲಿಂಗಾರೆಡ್ಡಿ ಪರ ಲಾಬಿ ನಡೆಸದೆ ಇನ್ನೊಂದು ಬಣ ಹೇಗೆ ಸೃಷ್ಟಿಯಾಯಿತು, ಅದು ಕೂಡ ಬೆಂಗಳೂರಲ್ಲಿ. ಈ ಬಣ ರಾಜಕಾರಣಕ್ಕೆ ಕೈಪಾಳೆಯವೇ ಈಗ ತಲ್ಲಣಗೊಂಡಿದೆ. ಅರೆ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ಹಳಬರು. ಈ ಕೃಷ್ಣ ಬೈರೇಗೌಡ ಅವ್ರಿಗಿಂತ ಮುಂಚಿರೋರು, ಸೀನಿಯರ್ ಕೃಷ್ಣ ಬೈರೇಗೌಡ ಅವ್ರಿಗಿಂತ ಬೆಂಗಳೂರು 40 ವರ್ಷ ಗೊತ್ತು ಅವರಿಗೆ. ಸೊ ಇಂಥ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಅವರು ಏಕೆ ರಾಮಲಿಂಗಾರೆಡ್ಡಿ ಅವರಿಗೆ ಸಪೋರ್ಟ್ ಮಾಡೋ ಬಿಟ್ಟು ಕೃಷ್ಣ ಬೈರೇಗೌಡ ಅವರಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಇದು ಕಾಂಗ್ರೆಸ್ ಪಕ್ಷದಲ್ಲೇ ಜಾಸ್ತಿ ಪ್ರಶ್ನೆ ಆಗೋದಕ್ಕಿಂತ ಈಗ ಬಿಜೆಪಿ ಪಾಳ್ಯದಲ್ಲಿ ಈಗ ಇದೇ ಒಂದು ರಾಜಕೀಯ ತಲ್ಲಣಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಯಾವ ಕಾರಣಕ್ಕೆ? ಬನ್ನಿ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತಾರೆ, ಅದ್ರ ಬಗ್ಗೆ ಆನ್ಸರ್ ಮಾಡ್ತಾರೆ ನನ್ನ ಕಲೀಗ್ ವೀರೇಂದ್ರ ಉಪ್ಪುಂದ. ವೀರೇಂದ್ರ, ಇಲ್ಲಿ ಪ್ರಶ್ನೆ ಇರುವಂಥದ್ದು, ಈಗ ನಮ್ಮ ದಿನೇಶ್ ಗುಂಡೂರಾವ್ ಅವರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ರೆಡ್ಡಿ ಅವರಿಗೆ ಸಪೋರ್ಟ್ ಮಾಡೋದು ಬಿಟ್ಟು ಕೃಷ್ಣ ಬೈರೇಗೌಡ ಅವರಿಗೆ ಸಪೋರ್ಟ್ ಯಾಕೆ ಮಾಡ್ತಾ ಇದ್ದಾರೆ? ಅದರ ಒಳನೋಟ ಏನು? ನಿಮ್ಮ ಕಣ್ಣಿಗೆ ಏನು ಕಾಣಿಸ್ತು? ಅದೇ ಗುಸುಗುಸು ಗೋವಿಂದ ಅವ್ರ ಕಣ್ಣಿಗೆ ಏನು ಕಾಣಿಸಿರ್ಬೋದು ಅಂತ? ನಿಕೇಶ್, ಅವ್ರ ಕಣ್ಣಿಗೆ ಭಾಳ ಕಾಣಿಸುತ್ತೆ. ಅದರ ಒಂದು ಆಯಾಮ ಹೇಳೋದಿದ್ರೆ ನಿಮ್ಮನ್ನ ಸ್ವಲ್ಪ ಹಿಂದಕ್ಕೆ ಕರ್ಕೊಂಡು ಹೋಗ್ತೀನಿ ನಾನು. ಅಂದರೆ 2015ರಿಂದ 2020 ಅಥವಾ 2013ರಿಂದ 2018 ಅಂದರೆ ಸಿದ್ದರಾಮಯ್ಯವ್ರು ಯಾವಾಗ ಮುಖ್ಯಮಂತ್ರಿ ಆಗಿದ್ದರು, ಹಾಗೆ JDS ಕಾಂಗ್ರೆಸ್ ಮೈತ್ರಿ ಸರ್ಕಾರ ಇತ್ತಲ್ಲ, ಅವಾಗೆಲ್ಲ ನೀವು ಅಬ್ಸರ್ವ್ ಮಾಡಿ ನೋಡಿ, ಸಿದ್ದರಾಮಯ್ಯನವರು ರಾಜ್ಯದ ಕೇಂದ್ರ ಸ್ಥಾನದಲ್ಲಿ ಇದ್ದಾಗೆಲ್ಲ AICCಯಲ್ಲಿ ಯಾರಿಗೆ ಪೊಸಿಷನ್ ಕೊಡಿಸಿದ್ದಾರೆ ಅಂತ ನೀವು ನೋಡಿ. ಯಾರು AICCಯ ಸ್ಪೋಕ್ಸ್ ಪರ್ಸನ್? ನಾನು ಹೇಳ್ತಿರೋದು ರಾಷ್ಟ್ರೀಯ ಕಾಂಗ್ರೆಸ್ನ ವಕ್ತಾರರಾಗಿದ್ದವ್ರು ಯಾರು? ಇದೇ ದಿನೇಶ್ ಗುಂಡೂರಾವ್ ಅವರು. ಹಾಗೆ AICCದೊಂದು CEA ಅಂತ ಇದೆ, ಅಂದರೆ ಸೆಂಟ್ರಲ್ ಎಲೆಕ್ಷನ್ ಅಥಾರಿಟಿ ಅಂತೇಳಿ. ಅದಕ್ಕೆ ಯಾರು ಅವಾಗ ನೇಮಕ ಆಗಿದ್ದಿದ್ದು? ಕೃಷ್ಣ ಬೈರೇಗೌಡರು. ನನಗೆ ಯಾವ ಸ್ಥಾನಮಾನವೂ ಕೊಡಲಿಲ್ಲ ಅಂಥೇಳಿ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದವ್ರು ಯಾರು? ರಾಮಲಿಂಗಾರೆಡ್ಡಿ ಅವರು. ಅಂದರೆ ನಿಮಗೆ ಪ್ರತಿ ಹಂತದಲ್ಲೂ ಈ ರೀತಿ ಬೇರೆ ಬೇರೆ ಪೊಸಿಷನ್ಸ್ ಇದೆಯಲ್ಲ, ನಾನು ಹೇಳ್ತೀನಿ. ಇನ್ಫ್ಯಾಕ್ಟ್ ದಿನೇಶ್ ಗುಂಡೂರಾವ್ ಅವರು 2 ಬಾರಿ ಆಗಿದ್ದರು AICC ಸ್ಪೋಕ್ಸ್ ಪರ್ಸನ್ ಅವರು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಬೆಂಗಳೂರು ಒಳಗೊಂದು ಬಣ ರಾಜಕಾರಣ ಇದೆ, ರಾಮಲಿಂಗಾರೆಡ್ಡಿ ಅವ್ರದ್ದು ಒಂದು ಬಣ ಇದೆ ನೋಡಿ. ಅವಾಗ ಮತ್ತೊಂದು ನೋಡಿ ಎಷ್ಟು ಅಂದರೆ ಹೆಂಗಿರುತ್ತೆ ನೋಡಿ ಬಣ ಅನ್ನೋದು. ರಾಮಲಿಂಗಾರೆಡ್ಡಿ ಅವರಿಗೆ ಅವಾಗ ಯಾವ ಸ್ಥಾನ ಸಿಗಲಿಲ್ಲ ಅಂತ ಅವ್ರು ಬಹಿರಂಗ ಅಸಮಾಧಾನ ವ್ಯಕ್ತಪಡ್ತಾರಲ್ಲ, ಅವರಿಗೆ DK ಶಿವಕುಮಾರ್ ಅವರು ಒಂದು ಸ್ಥಾನ ಕೊಟ್ಟಿದ್ದರು. ಅವರು KPCC ಅಧ್ಯಕ್ಷ ಆಗಿದ್ದಾಗ ಯಾವ ಸ್ಥಾನ? KPCC ವರ್ಕಿಂಗ್ ಪ್ರೆಸಿಡೆಂಟ್, ಕಾರ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ರು ಅಂತ. ಅಂದರೆ ನಿಮಗೆ ಹಿಂದಿನಿಂದ ನೋಡ್ತಾ ಬಂದರೂ ಹಿಂಗೇ ಮುಂದುವರ್ಕೊಂಡು ಬಂದಿದೆ. ಇವತ್ತು ನಾವೇನು ನೋಡ್ತಾ ಇದ್ದೀವಲ್ಲ, GBA ಬೇಕು ಅಂಥೇಳಿ ಈ ಖಾತೆ ಆ ಕಡೆ ರಾಮಲಿಂಗಾರೆಡ್ಡಿ ಅವ್ರು ನನಗೆ ಸಿಗಲಿಲ್ಲ ಅಂತೇಳಿ ಬೇಜಾರಾಗಿದ್ದು. ಅಂದರೆ ಅವ್ರು ಕೇಳಿಲ್ಲ, ಆದರೂ ಕೊಡ್ತೀವಂದವ್ರು ಕೊಡಲಿಲ್ಲ ಅಂಥೇಳಿ, ಕೊಟ್ಟ ಮಾತು ತಪ್ಪಿದ್ರು ಅಂತಲೇ ಅವ್ರಿಗೆ ಬೇಸರ. ಈ ಕಡೆ ಕೃಷ್ಣ ಬೈರೇಗೌಡರಿಗೆ ನನಗೆ ಫುಲ್ ಪವರ್ ಕೊಡಲಿಲ್ಲ GBA ಕೊಟ್ಟರು ಕೂಡ ಅಂತ ಇವ್ರಿಗೆ ಬೇಸರ. ಕೃಷ್ಣ ಬೈರೇಗೌಡರ ಪರವಾಗಿ ಯಾರು ಬ್ಯಾಟಿಂಗ್ ಮಾಡ್ತಾ ಇರೋದು? ದಿನೇಶ್ ಗುಂಡೂರಾವ್ ಅವರು. ಮತ್ತು ಡೆಲ್ಲಿಗೆ ಕೃಷ್ಣ ಬೈರೇಗೌಡರ ಜೊತೆಯೇ ಹೋದವ್ರು ಯಾರು? ರಿಜ್ವಾನ್ ಅರ್ಷದ್ ಅವರು. ಅಂದರೆ ನಿಮಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಇವೆಲ್ಲ. ಸ್ವಲ್ಪ ಹಿಂದೆ ತಿರುಗಿ ನೋಡಿದಾಗ ಓ ಹಿಂಗೆ ಇದೆ ಅಲ್ವಾ, ಇದು ಹಿಂದಿನಿಂದಲೂ ಹಿಂಗೆ ಇರೋದು. ಇವಾಗ ಖಾತೆ ವಿಷಯ ಬಂದಾಗ ಅದು ಓಪನ್ ಆಗಿದೆ. ಯಾವಾಗ ಅಧಿಕಾರ ಅಂತ ಬರುತ್ತಲ್ಲ, ಈ ಬಣ ರಾಜಕಾರಣ ಎಲ್ಲ ರಣರಣ ಅಂತ ಹೊರಗೆ ಕಾಣಿಸೋದು ಯಾವಾಗಪ್ಪ ಅಂದರೆ ಹೀಗೆ ಖಾತೆಗಳ ವಿಚಾರ, ಅಧಿಕಾರದ ವಿಚಾರ ಇಂಥದ್ದೆಲ್ಲ ಬಂದಾಗ ಹೊರಗಡೆ ಕಾಣಿಸುತ್ತೆ. ಈಗ ಅದೇ ಕಾಣಿಸ್ತಾ ಇರೋದು. ಇನ್ನೂ ತೆರೆಮರೆಯಲ್ಲಿ ನಿಂತು ಬ್ಯಾಟಿಂಗ್ ಮಾಡ್ತಾ ಇರೋರು ಬಹಳ ಜನ ಇದ್ದಾರೆ ನಿಕೇಶ್. ನಾವೇನೀಗ ಹೆಸರು ಹೇಳ್ತಾ ಇದ್ದೀವಲ್ಲ, ಇದಲ್ಲದೆ ಈ ಬಣದಲ್ಲಿ ಇನ್ನೂ ಹಲವರಿದ್ದಾರೆ. ತೆರೆಮರೆಯಲ್ಲೇ ನಿಂತು ಆಟನೂ ಆಡ್ತಾ ಇದ್ದಾರೆ ಅವರು. ಮತ್ತು ಇನ್ನು ಮುಂದೆ ಇದು ನೋಡ್ತೀರಿ ನೀವು, ಇಲ್ಲಿಗೆ ಮುಗಿಯೋದಿಲ್ಲ ಅಂತ ನಾನು ಹೇಳ್ತಿರೋದು. ಈಗ ಹಿಂದೆ ಹೇಗೆ ಅಂದರೆ ಭೂತಕಾಲದಲ್ಲಿ ಹೇಗೆ ಇದನ್ನೆಲ್ಲ ನಾವು ನೋಡಿದೆವೋ, ವರ್ತಮಾನದಲ್ಲಿ ಹೇಗೆ ನೋಡ್ತಾ ಇದ್ದೇವೋ, ಮುಂದೆ ಭವಿಷ್ಯದಲ್ಲೂ ಭಾಳ ಇನ್ನೂ ಬಾಕಿ ಇದೆ. ಈಗ ಕೃಷ್ಣ ಬೈರೇಗೌಡರದ್ದು ಇನ್ನೂ ಕೂಡ ಏನು ಡಿಸಿಷನ್ ಆಗಿಲ್ವಲ್ಲ, ವಿಧಾನ ಪರಿಷತ್ ಚುನಾವಣೆ ಆಗಲಿ ಅಂತ ಕಾಯ್ತಾ ಇದ್ದಾರೆ. ವಿಧಾನ ಪರಿಷತ್ ಚುನಾವಣೆ ಆದಮೇಲೆ ಏನಾಗುತ್ತೆ? ಅದಾದಮೇಲೆ 2ನೇ ಹಂತದ ಸಂಪುಟ ವಿಸ್ತರಣೆ ಆಗೋದು. ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಆಗ ಹತ್ಕೊಳತ್ತೆ ನೋಡಿ ಕಿಡಿ. ಈಗ ಬೂದಿ ಮುಚ್ಚಿದ ಕೆಂಡ ಇದ್ದಂಗೆ ಇದೆ. ಈಗ ಏನು ಮೇಲ್ನೋಟಕ್ಕೆ ಎಲ್ಲ ತಣ್ಣಗಿದೆಯಪ್ಪ, ಮುನಿಯಪ್ಪನವರು ಏನೋ ಮುನ್ಸ್ಕೊಂಡಿದ್ದು ಸುಮ್ಮನಾಗ್ಬಿಟ್ಟಿದ್ದಾರೆ. ಈಗ ರಾಮಲಿಂಗಾರೆಡ್ಡಿ ಅವರು ಆಯಿತು, ನನಗೆ ಹೇಳಿದ್ರು ಕೊಡಲಿಲ್ಲ ಅಂಥೇಳಿ ಅವ್ರ ಪಾಡಿಗೆ ಅವರಿದ್ದಾರೆ. ಕೃಷ್ಣ ಬೈರೇಗೌಡರು ಡೆಲ್ಲಿಗೆ ಹೋದರು, ಬಂದರು, ಸುಮ್ಮನಾಗಿದ್ದಾರೆ. ಇದು ಮೇಲ್ನೋಟಕ್ಕಷ್ಟೇ. ಒಳನೋಟದಲ್ಲೇ ಹೇಳಿದ್ನಲ್ಲ, ಬೂದಿ ಮುಚ್ಚಿದ ಕೆಂಡ.
ಯಾವಾಗ ಕಿಡಿ ಸ್ಫೋಟ ಆಗುತ್ತೋ ಗೊತ್ತಿಲ್ಲ. ನನ್ನ ಅಂದಾಜು 2ನೇ ಹಂತದ ವಿಸ್ತರಣೆ ಇದೆಯಲ್ಲ, ಆಗ ಈ ಕಿಡಿ ಕಾಡ್ಗಿಚ್ಚಾದರೂ ನಿಮಗೆ ಆಶ್ಚರ್ಯ ಬೇಡ ಅಂತ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಅಂತ ಹೇಳಿ ಯಾರು ಹೇಳ್ತಿರೋದು? KPCC ಮೂಲಗಳೇ ಹೇಳ್ತಿರೋದು, ಬೇರೆ ಯಾರೂ ಅಲ್ಲ. ಕಾಂಗ್ರೆಸ್ ಕಾರಿಡಾರಲ್ಲೇ ಈ ಮಾತುಗಳು ಕೇಳಿಬರ್ತಾ ಇದೆ. ಅಲ್ಲಿರೋರೇ ಆಗಲಿ ಬರಲಿ ಟೈಮ್ ಅಂತ ಕಾಯ್ತಾ ನಿಂತಿದ್ದಾರೆ. ಈಗ ಅವಾಗಲೇ ನಾನು ಹೇಳಿದೆ ಯಾರ್ಯಾರಿಗೆ ಪೊಸಿಷನ್ ಸಿಕ್ತು ಯಾರ್ಯಾರಿಗೆ ಸಿಗಲಿಲ್ಲ ಅಂತೇಳಿ. ದಿನಾ ಬೆಳಗ್ಗೆ ಎದ್ದು ಮುಂದಿನ ಮುಖ್ಯಮಂತ್ರಿ ಅಂತಿದ್ದವರು ಈಗ ಏನೂ ಸಿಗಲಿಲ್ಲ ಅಂದರೆ ಸುಮ್ಮನೆ ಇದ್ಬಿಡ್ತಾರಾ? ಈಗ ಹಂಗೆ ಹೇಳಿದವರು ಒಬ್ಬರು ಇವತ್ತು ಸಂಪುಟದಲ್ಲಿ ಇಲ್ವಲ್ಲ. ಸೊ ಆಟನೂ ಒಳಗೆ ನಡೀತಾ ಇದೆ. ನೋಡೋಣ ಒಳನೋಟದಲ್ಲಿ ಮುಂದೆ ಏನೇನು ಬರುತ್ತೆ ಇನ್ನೂ ಅಂತ. ಓಕೆ, ಥ್ಯಾಂಕ್ ಯು ವೀರೇಂದ್ರ ಉಪ್ಪುಂದ ನಿಮ್ಮೆಲ್ಲ ಮಾಹಿತಿಗೆ. ವೀಕ್ಷಕರೇ, ಒಂದಂತೂ ಸತ್ಯ, 2 ಬಣ ಇದೆ. ಒಂದು DK ಶಿವಕುಮಾರ್ ಅವರ ಬಣ, ಇನ್ನೊಂದು ಸಿದ್ದರಾಮಯ್ಯ ಅವರ ಬಣ. ಈಗ ಸೆಕೆಂಡ್ ದರ್ಜೆದೀಗ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ, ಕುತೂಹಲ ಮೂಡ್ತಾ ಇರುವಂಥದ್ದು. ಆದರೆ ಈ ಬಣದವರು ಹೋಳಿಗೆ ತಿಂದು ಈ ಮಧ್ಯೆ ಇರ್ತಾರಲ್ಲ, ಆಚೆ ಆ ಬಣನೂ ಅಲ್ಲ ಈ ಬಣನೂ ಅಲ್ಲ, ಅವ್ರಿಗೇನಾದರೂ ಹಲ್ವ ಸಿಗುತ್ತೆ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇರುವಂಥದ್ದು. ಇದಾಗಿತ್ತು ಇವತ್ತಿನ ಒಳನೋಟ ವಿಶೇಷ. ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.